ಹಲೋ ಫ್ರೆಂಡ್ಸ್, ಗಾರ್ಡನ್ ಟೂರ್ ಬಗ್ಗೆ ಈಗಾಗಲೇ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ಇರೋದ್ರಿಂದ ನನಗೆ ಗಾರ್ಡನ್ ಟೂರ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಆದರೆ ಪದೇ ಪದೇ ನೀವು ಕಮೆಂಟ್ಸಲ್ಲಿ ರೈನಿ ಸೀಸನಲ್ಲಿ ನಿಮ್ಮ ಗಾರ್ಡನ್ ಯಾವ ರೀತಿ ಇದೆ ತೋರಿಸಿ ಅಂತ ನೀವು ಕೇಳ್ತಾ ಇರೋದ್ರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಡಿಫ್ರೆನ್ಸ್ ಏನಿಲ್ಲ, ಅದೇ ಗಿಡಗಳು ನಾನು ಮೊದಲಿನ ಗಾರ್ಡನ್ ಟೂರ್ ವಿಡಿಯೋದಲ್ಲಿ ಏನು ನೋಡಿದ್ದೀರಾ ಅದೇ ಗಿಡಗಳು. ಆದರೆ ಇವಾಗ ಮಾನ್ಸೂನ್ ಶುರುವಾಗಿರೋದ್ರಿಂದ ಗಿಡಗಳೆಲ್ಲ ತುಂಬ ಫ್ರೆಶ್ ಆಗಿದೆ. ಎಲ್ಲ ಕಡೆ ಎಲ್ಲಿ ನೋಡಿದರೂ ತುಂಬ ಹಸಿರಾಗಿ ಕಾಣಿಸ್ತಾ ಇದೆ. ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲ ಪ್ಲ್ಯಾಂಟ್ಸ್ ಬಗ್ಗೆನೂ ಸೆಪ್ರೇಟಾಗಿ ವಿಡಿಯೋ ಮಾಡ್ತಾನೆ ಇರ್ತೀನಿ. ಹಾಗಾಗಿ ನಾನು ಇದರಲ್ಲಿ ಸುಮ್ಮನೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ. ಮನೆ ಮುಂದೆ ಲಾನ್ ಇದ್ದರೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೋ, ಆದರೆ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಇದೆ. ಇದು ಲಾನ್ ಮಾಡಿದವ್ರಿಗೆ ಮಾತ್ರ ಗೊತ್ತು ಇದ್ರ ಕಷ್ಟ. ಸಮ್ಮರಲ್ಲಿ ನಾವು ಎಷ್ಟೇ ನೀರು ಹಾಕಿದರೂ ಕೂಡ ಒಂದೊಂದು ಕಡೆನಾದರೂ ಸ್ವಲ್ಪ ಯೆಲ್ಲೋ ಅಥವಾ ಬ್ರೌನ್ ಆಗೇ ಆಗುತ್ತೆ. ಮಳೆಗಾಲ ಶುರುವಾದ ಕೂಡಲೇ ಹಸಿರಾಗಕ್ಕೆ ಶುರುವಾಗುತ್ತೆ. ಆದರೆ ಅಷ್ಟೇ ಕಳೆನೂ ಬರ್ತಾ ಇರುತ್ತೆ, ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಸೀಸನಿಗೆ ತಕ್ಕ ಹಾಗೆ ಪಾಟ್ಗಳದ್ದು ಜಾಗ ಕೂಡ ಚೇಂಜ್ ಮಾಡ್ತಾ ಇರ್ತೀನಿ. ಸಮ್ಮರಲ್ಲಿ ತುಂಬ ಬಿಸಿಲಿದ್ದಾಗ ಕೆಲವು ಗಿಡಗಳು ಶೇಡ್ ಲವಿಂಗ್ ಪ್ಲ್ಯಾಂಟ್ಸ್ ಇರುತ್ತಲ್ಲ, ಅಂಥ ಗಿಡಗಳನ್ನ ನೆರಳಲ್ಲಿಟ್ಟಿರ್ತೀನಿ. ಇವಾಗ ಮಳೆ ಶುರುವಾದಮೇಲೆ ಆ ಗಿಡಗಳನ್ನೆಲ್ಲ ತೆಗೆದ್ಬಿಟ್ಟು ನಾನು ಮಳೆ ನೀರಿಗೆ ಡೈರೆಕ್ಟಾಗಿ ಬೀಳೋ ಥರ ಇಡ್ತೀನಿ. ಈ ಗಿಡಗಳನ್ನೆಲ್ಲ ಇಷ್ಟು ದಿನ ನೆರಳಲ್ಲೇ ಇಟ್ಟಿದ್ದೆ. ಇವಾಗ ಮಳೆಗಾಲದಲ್ಲಿ ತುಂಬ ಬಿಸಿಲಿರಲ್ವಲ್ಲ, ಹಾಗಾಗಿ ನಾನು ಹೊರಗಡೆ ತೆಗೆದಿಟ್ಟಿದ್ದೀನಿ. ಈ ಹೂವಿನ ಹೆಸರು ಟೆಕೋಮಾ ಅಂತ. ಇದರಲ್ಲಿ ಯಾವಾಗಲೂ ಹೂವಿರುತ್ತೆ. ಮಳೆಗಾಲ ಬರಲಿ ಬೇಸಿಗೆ ಇರಲಿ ಯಾವಾಗಲೂ ಹೂವಿರುತ್ತೆ. ಇದನ್ನು ಬಾಟಲ್ ಕೂಡ ನೆಡ್ಬೋದು. ಇದ್ರ ಬಗ್ಗೆನೇ ವಿಡಿಯೋ ಕೂಡ ಇದೆ ನನ್ನ ಚಾನಲ್ನಲ್ಲಿ. ಬಾಟಲ್ ಆದರೆ ಕಟ್ಟಿಂಗ್ ಮಾಡಿಬಿಟ್ಟು ಶಾರ್ಟಾಗಿ ಕೂಡ ಬೆಳಿಬಹುದು, ಅಥವಾ ಬಾಲ್ಕನಿ ರೇಲಿಂಗ್ಸ್ಗಳಿಗೆ ಕಾಂಪೌಂಡ್ ಮೇಲೆ ಕೂಡ ಹಬ್ಬಿಸಬಹುದು. ಪಾಟಲ್ಲಿ ತುಂಬ ದೊಡ್ಡದಾಗಿ ಬೆಳೆದ ಮೇಲೆ ಈ ಟೆಕೋಮಾ ಗಿಡಗಳನ್ನೆಲ್ಲ ತೆಗೆದ್ಬಿಟ್ಟು ನೆಲಕ್ಕೆ ಹಾಕಿದ್ದೀನಿ. ಆ್ಯಂಥೋರಿಯಂ ಗಿಡಗಳಿಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹ್ಯುಮಿಡಿಟಿ ತುಂಬ ಜಾಸ್ತಿ ಇರಬೇಕು, ತಂಪಾಗಿರೋ ವಾತಾವರಣ ಇರಬೇಕು. ಈ ಸಲ ಸಮ್ಮರಲ್ಲಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಎಲೆಗಳೆಲ್ಲ ಸುಟ್ಟೋದಾಗಿತ್ತು, ಎಲ್ಲೋ ಆದಾಗಿತ್ತು. ನಾನು ಆವಾಗ ಈ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿಯೋಕ್ಕೆ ಹೋಗಿರಲಿಲ್ಲ. ಎಲೆಗಳು ಕಟ್ಟಾದರೆ ಗಿಡಕ್ಕೆ ಡೈರೆಕ್ಟಾಗಿ ಹೀಟ್ ಆಗುತ್ತೆ ಅಂತ ಎಲೆಗಳನ್ನೆಲ್ಲ ಹಾಗೆ ಬಿಟ್ಟಿದ್ದೆ. ಇವಾಗ ಮಳೆ ಶುರುವಾದಮೇಲೆ ಹಾಗೆ ಕೂಲಾಗಿ ಕೂಡ ಇರೋದ್ರಿಂದ ಇವಾಗ ಈ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ.
ಮಳೆಗಾಲದಲ್ಲಿ ಆ್ಯಂಥೋರಿಯಂ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ, ಆದರೆ ಮಳೆ ನೀರು ತುಂಬ ಬೀಳದೇ ಇರೋ ರೀತಿ ನೋಡ್ಕೋಬೇಕು. ಇದು ಹೆಲಿಕೋನಿಯಾ ಅಂತ, ಇದರಲ್ಲೇ ಲಾಬ್ಸ್ಟರ್ ಅಂತ ಬರುತ್ತೆ, ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಬರುತ್ತೆ, ಎಲ್ಲ ಒಂದೇ ಫ್ಯಾಮಿಲಿಗೆ ಸೇರುತ್ತೆ. ಇದೆಲ್ಲ ನೆಲದ ಮೇಲೆ ಬೆಳೆಯೋ ಅಂಥದ್ದು, ಗ್ರೌಂಡಲ್ಲಿ ಬೆಳೆಯೋ ಅಂಥ ಗಿಡಗಳು, ಪಾಟಲ್ಲಿ ಬೆಳೆಯೋಕ್ಕಾಗಲ್ಲ. ಈ ಹೆಲಿಕೋನಿಯಾ ವೆರೈಟಿಗೆ ಸೀಸನ್ ಅಂತ ಇಲ್ಲ, ವರ್ಷ ಪೂರ್ತಿ ಹೂ ಬರುತ್ತೆ, ಆದರೆ ನೀರು ನೆರಳಿದ್ರೆ ಮಾತ್ರ ಚೆನ್ನಾಗಿ ಹೂ ಬರುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಮಳೆಗಾಲದಲ್ಲಿ ನನ್ನ ಗಾರ್ಡನ್ ಟೂರ್ ಯಾವ ರೀತಿ ಇತ್ತು ಅಂತ. ಸಮ್ಮರಲ್ಲಿ ಇಷ್ಟು ದಿನ ತುಂಬ ಟೆಂಪ್ರೇಚರ್ ಇದ್ದಿದ್ದರಿಂದ ಎಲ್ಲ ಗಿಡಗಳು ತುಂಬ ಸುಟ್ಟೋದಾಗಿತ್ತು, ನೋಡೋಕ್ಕೆ ಬೇಜಾರಾಗ್ತಾಯಿತ್ತು. ಇವಾಗ ಮಳೆ ಬಂದ ಮೇಲೆ ಎಲ್ಲ ಗಿಡಗಳು ತುಂಬ ಖುಷಿಯಾಗಿದ್ದಾವೆ, ತುಂಬ ಹಸಿರಾಗಿದ್ದಾವೆ. ಅದನ್ನು ನೋಡೋಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ. ಈಗಾಗಲೇ ತುಂಬ ಗಿಡಗಳ ಬಗ್ಗೆ ಸಪ್ರೇಟಾಗಿ ವೀಡಿಯೋಸ್ ಇರೋದ್ರಿಂದ ನಾನು ಎಲ್ಲ ಗಿಡಗಳ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಹಾಗೆ ತೋರಿಸ್ಕೊಂಡು ಹೋಗಿದ್ದೀನಿ. ಮಳೆಗಾಲದ ಗಾರ್ಡನ್ ಟೂರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.